ಗಾಂಧಿ ಜಯಂತಿ ನಿಮಿತ್ತ ಸರ್ಕಾರ ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿ 100 ವರ್ಷ ತುಂಬಿರತಕ್ಕಂತ ಈ ಶುಭ ಸಂದರ್ಭದಲ್ಲಿ ನಿರಂತರವಾಗಿ 1 ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನಿಸಿ ಅದೇ ರೀತಿ ನಮ್ಮ ಪಕ್ಷದ ಕಚೇರಿಯಿಂದವೂ ಸಹ ನಾವು 4 ದಿಕ್ಕಿನಿಂದ ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನಾವು ಗಾಂಧಿ ಚೌಕವರೆಗೆ ಮತ್ತೆ ಪಾದಯಾತ್ರೆ ಮುಖಾಂತರ ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ 4 ದಿಕ್ಕಿನಿಂದ ಅಂದ್ರೆ ಒಂದು ಬಬಲೇಶ್ವರ ನಾಕಾದಿಂದ ಹೊರಟು ಸುಮಾರು 200 ಜನ ಕಾರ್ಯಕರ್ತರು ನಮ್ಮ ಮಹಾಪೌರ ಪತಿಯಾದಂಥ ಪೂರ್ತಿ ಅವರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವಜ್ರ ಹನುಮಾನ್ ಗುಡಿಯಿಂದ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಶ್ರೀಯುತ ಸಾರವಾಡ್ ಅವ್ರ ನೇತೃತ್ವದೊಳಗ ಮತ್ತೊಂದು ಜಾಥಾ ಬರ್ತಾ ಇದೆ. ಇನ್ನೊಂದು ಪಾಲಿಟೆಕ್ನಿಕಲ್ ಕಾಲೇಜ್ ಮುಂದಿನಿಂದ ಶ್ರೀಯುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಕ್ಷಿ ಅವರ ನೇತೃತ್ವದಲ್ಲಿ ಒಂದು ಜಾಥಾ ಬರ್ತಾ ಇದೆ. ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಿಂದ ಇನ್ನೋರ್ವ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ತಿ ಶಾಪೂರ್ ಅವರ ನೇತೃತ್ವದಲ್ಲಿ ಇನ್ನೊಂದು ಜಾಥಾ ಬರ್ತಾ ಇದೆ. ಈ ಎಲ್ಲ ಜಾಥಾಗಳಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕಚೇರಿಗೆ ಬಂದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸಹ ನಾವಿಲ್ಲಿ ನೋಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. 1 ವರ್ಷಗಳ ಕಾಲ ಏನ್ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಅವರೇನು ಶಾಂತಿಗಾಗಿ ಸ್ವಚ್ಛತೆಗಾಗಿ ಪ್ರಯತ್ನ ಪಟ್ಟಿದ್ರು, ಈ ವಿಚಾರಗಳನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನ ಹೇಳಿಕೊಡ್ತಕ್ಕಂಥ ಕೆಲಸ ಮತ್ತು ಸ್ವಚ್ಛತೆಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯ ಧುರೀಣರು ನಿನ್ನೆ ದಿವಸ ಸಭೆ ಮಾಡಿ ಚರ್ಚಿಸಿದ್ದೇವೆ. ಅದರಂತೆ ಇಂದು ಈ ವಿಷಯವನ್ನ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ. 9 ಗಂಟೆಗೆ 4 ದಿಕ್ಕಿನಿಂದ ಜಾಥಾಗಳು ಹೊರಟು 10 ಗಂಟೆಗೆ ನಮ್ಮ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 11 ಗಂಟೆ ಆಗತ್ರಿ. ಅವ್ರಿಗೆ ಗಾರ್ಲ್ಯಾಂಡ್ ಮಾಡ್ಕೇಸಿಂದ್ರೆ ಅಲ್ಲಿಂದ ನಾವು ಇದು ಆಗ್ತದೆ ನಿರ್ಗಮಿಸ್ತೇವೆ. ಹ್ಞೂ ಸರ್. ಈಗ 4 ದಿಕ್ಕಿನಿಂದ ಪಾದಯಾತ್ರೆ ಇಲ್ಲಿ ಬರ್ತದ್ರಿ. ಗಾಂಧಿಯವರ ಭಾವಚಿತ್ರ ಮತ್ತು ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಕಿಶಿಂದ್ರೆ ಮತ್ತು ಸಮವಸ್ತ್ರ, ಎಲ್ಲರೂ ಬಿಳಿ ಸಮವಸ್ತ್ರ ಗಾಂಧಿ ಟೋಪಿ ಹಾಕೊಂಡೆ ಎಲ್ಲರೂ ಬರಬೇಕು ಅಂತ ಹೇಳಿ ಕಿಶಿಂದ್ರೆ ನಮ್ಮ ಪಕ್ಷದ ಆದೇಶ ಇದೆ. ನಾವು ನಿನ್ನೆ ಎಲ್ಲ ಕಾರ್ಯಕರ್ತರಿಗೆ ಅದೇ ರೀತಿ ಹೇಳಿದ್ವಿ. ಕನಿಷ್ಠ 200 ಜನ ಒಂದ್ ತಂಡದೊಳಗೆ ಇರ್ಬೇಕು ಅಂತ ಹೇಳಿದೇವ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ, 150 200 ಜನ ಇರ್ತಾರೆ. ಉಸ್ತುವಾರಿ ಸಚಿವರು ಒಂದು ಪ್ರಪೋಸಲ್ ರೆಡಿ ಮಾಡಿದಾರಂತ. ಮೋಸ್ಟ್ಲಿ ಮುಂದಿನ ದಿನಮಾನದಾಗ
ಅದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಆಗ್ರಹ ಮಾಡ್ತೀವಿ. ನಮ್ಮ ಪಕ್ಷದ ಹಿರಿಯ ಉಪಾಧ್ಯಕ್ಷ ಶ್ರೀಯುತ ವೈಜನಾಥ್ ಕರ್ಪೂರ್ ಮಠ್ ಅವರಿದ್ದಾರೆ. ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಂತ ಖ್ಯಾತ ನ್ಯಾಯವಾದಿಗಳಂತ ಸುಭಾಷ್ ಛಾಯಾಗೋಳ್ ಅವರಿದ್ದಾರೆ. ನಮ್ಮ ಚಾಂದ್ ಸಾಬ್ ಅವರಿದ್ದಾರೆ, ಸಂಬಣ್ಣಿ ಅವರಿದ್ದಾರೆ, ಆಜಾದ್ ಪಟೇಲ್ ಇದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಕ್ಕಿ ಅವರಿದ್ದಾರೆ, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರಾದಂಥ ಕೃಷ್ಣ ಅವರಿದ್ದಾರೆ, ಆನಂದ್ ಜಾಧವ್ ಅವರಿದ್ದಾರೆ, ಜಾಕೀರ್ ಮುಲ್ಲಾ ಅವರಿದ್ದಾರೆ. ಅನೇಕ ಜನ